ಅದ್ದೂರಿಯಾಗಿ ಜರುಗಿದ ಶ್ರೀ ಮಹಾಶಕ್ತಿ ಮಾರಮ್ಮ ದೇವಿ ಹಾಗೂ ಅಥರ್ವರ್ಣ ಭದ್ರಕಾಳಿ ಅಮ್ಮನವರ ವರ್ಧಂತಿ ಮಹೋತ್ಸವ ಕೊರಟಗೆರೆ ತಾಲೂಕಿನ ಬೈಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನೆಲೆಸಿರುವ ಶ್ರೀ ಮಹಾಲಕ್ಷ್ಮಿ ಮಾರಮ್ಮ ದೇವಿ ಹಾಗೂ ಅಥರ್ವರ್ಣ ಭದ್ರಕಾಳಿ ಅಮ್ಮನವರ ವರ್ಧಂತಿ ಮಹೋತ್ಸವ ಭಕ್ತಿಭಾವದಿಂದ ಅದ್ದೂರಿಯಾಗಿ ನೆರವೇರಿತು. 77ನೇ ದಿನದ ಮಂಡಲ ಪೂಜೆಯ ಅಂಗವಾಗಿ ವಿಶೇಷ ದುರ್ಗಾ ಹೋಮ, ಚಂಡಿಕಾ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು, ಮಹಾಪೂಜೆ ಮತ್ತು ಭಜನಾ ಕಾರ್ಯಕ್ರಮಗಳು ಜರುಗಿದ್ದು ಸಾವಿರಾರು ಭಕ್ತರು ಗಮನ ಸೆಳೆದರು. ನೂರಾರು ಮಹಿಳೆಯರು ಕಳಶಗಳನ್ನು ಹೊತ್ತು ಭಕ್ತಿಭಾವದಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ವಿಶೇಷ ಆಕರ್ಷಣೆಯಾಗಿತ್ತು. ದೇವಿಯ ಸನ್ನಿಧಾನದಲ್ಲಿ ಭಕ್ತರು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡರು. ಗ್ರಾಮದಲ್ಲಿ ಧಾರ್ಮಿಕ ಸಂಭ್ರಮ ಮನೆ ಮಾಡಿದ್ದು ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು, ದೇಶದಲ್ಲಿ ತೀವ್ರ ಬೇಸಿಗೆಯಿಂದ ಜನ ಹಾಗೂ ಜಾನುವಾರುಗಳು ಸಂಕಷ್ಟ ಅನುಭವಿಸುತ್ತಿದ್ದು ಆದಷ್ಟು ಬೇಗ ಮಳೆಯಾಗಲಿ, ಸಮಸ್ತ ಜನತೆಗೆ ನೆಮ್ಮದಿ ದೊರಕಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಯಲೆರಾಂಪುರ ಕುಂಚಿಟಿಗ ಮಹಾಸಂಸ್ಥಾನದ ಮಠದ ಶ್ರೀ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಮಾತನಾಡಿ, ಮಕ್ಕಳಿಗೆ ಬಾಲ್ಯದಿಂದಲೇ ಧರ್ಮ, ಸಂಸ್ಕೃತಿ ಹಾಗೂ ಗುರು ಹಿರಿಯರ ಗೌರವದ ಮೌಲ್ಯಗಳನ್ನು ತಿಳಿಸಬೇಕು. ತಂದೆ ತಾಯಿಗಳು ಮಕ್ಕಳೊಂದಿಗೆ ಪುಣ್ಯಕ್ಷೇತ್ರಗಳಿಗೆ ತೆರಳಿ ನಮ್ಮ ಸಂಸ್ಕೃತಿಯ ಮಹತ್ವಪಡಿಸಬೇಕು ಎಂದು ತಿಳಿಸಿದರು. ಇದೇ ವೇಳೆ ಕೇರಳದ ವೇದಬ್ರಹ್ಮ ಶ್ರೀ ಸಂಗೀತ ಕುಮಾರ ಸ್ವಾಮೀಜಿ ಆಶೀರ್ವಚನ ನೀಡಿ, ಈ ಸನ್ನಿಧಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳ ಮೇಲೂ ಮಹಾಶಕ್ತಿ ಮಾತೆಯರ ಕೃಪೆಯಿಂದ ಸದಾ ಇರಲಿ ಎಂದು ಹಾರೈಸಿದರು. ಒಟ್ಟಾರೆ ಭಕ್ತಿ, ಸಂಸ್ಕೃತಿ ಹಾಗೂ ಸಮೂಹ ಸಹಕಾರದೊಂದಿಗೆ ನಡೆದ ಈ ಮಹೋತ್ಸವವು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಇವತ್ತಿನ ದಿವಸದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ದುರ್ಗಾ ಹೋಮ, ಹಾಗೆ ಅಮ್ಮನವರ ಮಂಡಲಾ ಪೂಜಾ ಕಾರ್ಯಕ್ರಮ, ಹಾಗೆ ಅಮ್ಮನವರ ವರದಂತಿ ಕಾರ್ಯಕ್ರಮವನ್ನ ಶ್ರೀ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಚಿಕ್ಕನಹಳ್ಳಿನಲ್ಲಿ ಶ್ರೀ ಮಹಾಶಕ್ತಿ ಮಾರಮ್ಮ ದೇವಿ ಮಹಾಸಂಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೀವಿ. ನನ್ನ ಪೂಜ್ಯ ಗುರುಗಳಾದಂತ ಸ್ವಾಮಿಗಳು ಕೂಡ ನನ್ನ ಕ್ಷೇತ್ರಕ್ಕೆ ಇವತ್ತಿನ ದಿವಸದಲ್ಲಿ ಆಗಮಿಸಿದ್ದಾರೆ. ಅವರ ಆಶೀರ್ವಾದದೊಂದಿಗೆ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲಾ ಭಕ್ತರಿಗೂ ಕೂಡ ಒಳಿತಾಗ್ಲಿ ಎಂದು ನಮ್ಮ ಗುರುಗಳು ಕೂಡ ಎಲ್ರಿಗೂ ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಏನು ಈ ನಾಡಿಗೆ, ಈ ಪ್ರಪಂಚಕ್ಕೆ, ಈ ಭೂಲೋಕಕ್ಕೆ ಮಳೆ ಬೆಳೆ ಎಲ್ಲವೂ ಕೂಡ ಸುಗಮವಾಗಿ ಚೆನ್ನಾಗಿ ಆಗ್ಲಿ ಅಂತ ಮಹಾಶಕ್ತಿ ಮಾರಮ್ಮ ದೇವಿ ಹತ್ರ ಇಂದಿನ ದಿವಸದಲ್ಲಿ ದುರ್ಗಾ ಹೋಮವನ್ನು ಹಾಗೂ ಚಂಡಿ ಯಾಗವನ್ನ ಹಮ್ಮಿಕೊಂಡಿದ್ದೇವೆ. ಲೋಕ ಕಲ್ಯಾಣಕ್ಕಾಗಿ ನಾವು ಮಾಡಿ ತಾಯಿಯನ್ನು ಇಂದಿನ ದಿವಸದಲ್ಲಿ ಪೂಜೆ ಮಾಡಿಕೊಂಡು ಬಂದಿದ್ದೀವಿ. ಚಿಕ್ಕನಹಳ್ಳಿ ಮತ್ತು ಬೈಚಾಪುರ ಗ್ರಾಮದ ಮಧ್ಯದಲ್ಲಿ ಆದಿಶಕ್ತ್ಯಾತ್ಮಕೆ ತಾಯಿ ಮಾರಮ್ಮ ಗ್ರಾಮ ದೇವತೆ ಭದ್ರಕಾಳಿ ಸಮೇತ ದೇವಾಲಯದ ನೂತನ ವಿಗ್ರಹ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಎಲ್ಲ ಈ ಪವಿತ್ರ ಕಾರ್ಯಕ್ರಮಗಳು ಇಲ್ಲಿನ ತಾಯಿ ಆರಾಧಕರ ಪ್ರಧಾನ ಅರ್ಚಕರಾದಂಥ ರಾಜಸ್ವಾಮಿಯವರ ನೇತೃತ್ವದಲ್ಲಿ ಬಹಳ ವಿಶೇಷವಾಗಿ ಜರುಗಿದೆ. ಈ ಭಾಗದ ಮುಖಂಡರಾದಂಥ ರೆಡ್ಡಿಯವರು ಹಾಗೂ ಈ ಭಾಗದ ಎಲ್ಲ ಸದ್ಭಕ್ತರ ಸಹಕಾರದಿಂದ ದೇವಸ್ಥಾನ ಲೋಕಾರ್ಪಣೆಯಾಗಿದೆ. ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಳ ಸಂತೋಷದಿಂದ ಪಾಲ್ಗೊಂಡಿದ್ದೇನೆ. ಅನೇಕ ಬೇರೆ ಬೇರೆ ದೇಶಗಳನ್ನು, ಬೇರೆ ಬೇರೆ ಸ್ಥಳಗಳನ್ನು ನೋಡಿದಾಗ ನಮ್ಮ ಭಾರತ ದೇಶಕ್ಕೆ ತಂದಂಥ ಪಾವಿತ್ರತೆ, ಪರಂಪರೆ ಇದೆ. ಗ್ರಾಮಗಳಲ್ಲಿ ಕೂಡ, ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಇಂಥ ದೇವಾಲಯಗಳು, ಇಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಹೆಚ್ಚು ಆದಷ್ಟು ಮನುಷ್ಯನಿಗೆ ಅಜ್ಞಾನ, ಅಹಂಕಾರ, ನಾನತ್ವ ದೂರಾಗಿ ಜ್ಞಾನದೆಡೆಗೆ ಕೊಂಡೊಯ್ಯುವಂಥ ಕೆಲಸವನ್ನು ಇಂಥ ಕ್ಷೇತ್ರಗಳು ಮಾಡ್ತವೆ. ಇವತ್ತು ನಾಡಿನ ಆದ್ಯಂತ ಮಾರಮ್ಮನ ದೇವತೆಗಳನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತಿಳಿದಿದೆ. ತುಂಬ ಸಂತೋಷ ಆಯಿತು ಈ ಕಾಲಿಗೆ ಬಂದಕ್ಕೆ. ಇಲ್ಲಿಗೆ ಶ್ರೀ ಮಾರಿಯಮ್ಮ ದೇವಸ್ಥಾನಕ್ಕೆ ತುಂಬ ವರ್ಷದಿಂದ ರಾಜು ಅವರು ಉಪಾಸನ ಮಾಡಿ ಇಷ್ಟು ಸಿದ್ಧಿ ಮಾಡಿ ಇಷ್ಟು ಅನುಗ್ರಹ ಮಾಡಿದ್ದಾರೆ. ಇಷ್ಟು ದೊಡ್ಡದಾಗಿ ಈ ದೇವಸ್ಥಾನ ಬಂದಿದೆ. ನಮ್ಮ ಶಿಷ್ಯವಾಗಿ ತುಂಬ ಸಂತೋಷ ಆಗಿದೆ ನನಗೂ. ಏಕೆಂದರೆ ದೇವರಿಗೆ ಇಷ್ಟವಾಗಿ ಪೂಜೆ ಮಾಡಿ ಉಪಾಸನ ಮಾಡಿ ಎಲ್ಲರಿಗೂ ಉಪಾಸನ ಮಾಡೋಕ್ಕೆ ಇಷ್ಟೆಯಿಂದ ಬರಬೇಕು. ಏನೂ ಕಳಿದಲ್ಲ. ಉಪಾಸನೆ ಅಂದರೆ ಕಟಿ ವೈರಾಗ್ಯದಿಂದ ಮಾಡೋದು. ಅದು ಮಾಡಿದ್ದಾರೆ ಅವರು. ದಶಮಹಾವಿದ್ಯೆ ಉಪಾಸನ ಮಾಡಿ ಈಗ ಬಂದಿದ್ದಾರೆ. ದಕ್ಷಿಣ ಕಾಳಿ ಉಪಾಸನನು ಮಾರಮ್ಮ ಅನುಗ್ರಹದಿಂದ, ಕಾಳಿ ಅನುಗ್ರಹದಿಂದ ಅವರು ಬೆಳೆದು ಬಂದಿದ್ದಾರೆ. ಊರಿಗೂ ಒಳ್ಳೇದಾಗಲಿ, ಜಗತ್ತಿಗೆ ಕಲ್ಯಾಣ ಆಗ್ಬೇಕಂತ ಇಷ್ಟು ಸೇವೆಯನ್ನು ಮಾಡ್ಬೇಕಂತ ಅವರು ಈ ಸೇವೆಗೆ ಮಾಡ್ತಿದ್ದಾರೆ. ರಾಜಸ್ವಾಮಿ ಅವರು. ನಂಗೆ ಸಂತೋಷ ಆಗಿದೆ. ಎಲ್ಲರಿಗೂ ನಿಮ್ಗೆಲ್ಲ ಆಶೀರ್ವಾದ ಆಗಲಿ, ದೇವ ಅನುಗ್ರಹ ಆಗಲಿ. ಮೇಲೆ ಮೇಲೆ ದೇವರ ಅನುಗ್ರಹದಿಂದ ಅವರು ಬೆಳಿಬೇಕು, ಬರೋವ್ರ ಕಷ್ಟ ನಿವಾರಣೆ ಆಗಿ ಅವ್ರ ಇಷ್ಟ ಕಾರ್ಯ ಪೂರ್ತಿ ಆಗ್ಬೇಕಂತ ಶ್ರೀ ಮಾರಮ್ಮ ದೇವತ್ರ ಶ್ರೀ ಮಹಾಕಾಳಿ ಅನುಗ್ರಹ ಎಲ್ಲರಿಗೂ ಆಗ್ಲಿ ಅಂತ ಬೇಡ್ತಾ ಇದ್ದೀನಿ.